ರಂಜು, ರಂಜು ಡಾರ್ಲಿಂಗ್, ಇಲ್ಲಿ ನೋಡಿಲಿ, ನೋಡು, ನಾನು 50,000 ದುಡ್ಕೊಂಡು ಬಂದಿದ್ದೀನಿ. ಹೇಗೆ ನೋಡಿಲಿ, ನೋಡು, ತಗೋ ದುಡ್ಡು. ನಿನ್ನ ದುಡ್ಡು ಬೇಡ, ಯಾತ ಬೇಡ, ತಾನು ನಡಿ ಆಚೆಗೆ. ನೀನು ಎಷ್ಟೇ ದುಡ್ಕೊಂಬಂದ್ರೆ ನೀನೇ ನ್ಯಾಯ ರೀತಿಯಾಗಿ ದುಡ್ಕೊಂಬಂದಿಲ್ಲ. ಎಡ್ಡೆ ಇಸ್ಪೇಟ್ ಆಡಕ್ಕೆ ಹೋಗಿ ದುಡ್ಕೊಂಬಂದಿದೀಯಾ? ನಿನ್ನ ದುಡ್ಡು ಯಾವರಿಗೆ ಬೇಕು ಹೋಗು ತಗೊಂಡು. ನ್ಯಾಯ ರೀತಿ ದುಡ್ಕೊಂಬಂದ್ರೆ ನನಗೆ ಇಷ್ಟ ಆಗುತ್ತೆ. ನೀನು ಈ ರೀತಿ ಇಸ್ಪೇಟ್ ಆಡಿ ದುಡ್ಕೊಂಬಂದಿರೋದು ನನಗೇನು ಇಷ್ಟ ಆಗಲ್ಲ. ಒಂದಿನ ಬರುತ್ತೆ, ಒಂದಿನ ಹೋಗುತ್ತೆ, ಹೋಗು. ಈ ಸತಿ ವರ್ಷ ನನ್ನ ಲಕ್ಕು. ಯಾಕಂದರೆ ಹಬ್ಬ, ಯುಗಾದಿ ಹಬ್ಬ ನನಗಿವತ್ತು ಒಳ್ಳೆ ಟೈಮಲ್ಲಿ ಬಂದೈತೆ. ಹೊಸ ವರ್ಷ ಒಳ್ಳೇದಾಗೈತೆ ನನಗೆ. ನೋಡು, ಲಕ್ ಕಣೆ, ಲಕ್ ತಿರುಗಿದೆ ನನಗೆ. 50,000 ದುಡ್ಡು ಗೆದ್ದಿದ್ದೀನಿ ಅಂದರೆ ನಾನು ನಿಜ, ನಾನು ಇವತ್ತು ಗ್ರೇಟ್ ಅಲ್ವಾ? 50,000 ದುಡ್ಡು ಗೆಲ್ಲೋದಂದರೆ ಸುಮ್ಮನೆ ಅಲ್ಲ. ಆದರೆ ಆ ಸಿಂಧು ಗಂಡ ಪಾಪ ಬೆಳಗ್ಗೆಯಿಂದ ಅವನು ನೋಡ್ತಾ ಇದ್ದಾನೆ. ನಾನು ಹಾಡಬೇಕು, ಗೆಲ್ಲಬೇಕು, ಹಾಡಬೇಕು ಅಂತ ನೋಡ್ತಾ ಇದ್ದಾನೆ. ಆದರೆ ಆಗ್ತಾಯಿಲ್ಲ ಅವನ ಕೈಲಿ. ನಾನು ನೋಡು 50,000 ಗಿತ್ಕೊಂಬಂದಿದ್ದೀನಿ. ಹೇಗೆ? ನನ್ನ ಪವರ್ ಏನು ಅಂತ ಗೊತ್ತಾಯ್ತಲ್ಲ ನಿನಗೆ. ಮುಚ್ಕೊಂಡಿರೋ ಮನೆ ಆಳ, ಹೋಗು. ನಿನ್ನ ದುಡ್ಡು ಯಾರಿಗೆ ಬೇಕು ತಗೊಂಡು ಹೋಗೋ. ಮತ್ತೆ ಆಡೋಗೋ, ಇನ್ನೊಂದ್ಸತಿ ಆಡೋಗಿ ಹೋಗು. ಏನೆಂದ್ರೆ ನಿನ್ನ ನಂಬೋದಿಲ್ಲ, ಹೋಗೋ. ನಾನು ಮಾತಾಡ್ಸಲ್ಲ ನಿನ್ನ, ಹೋಗು. ನೀನು ಮಾಡಿರೋ ಇದಕ್ಕೆ ನಿನ್ನ ಮಕ್ಕ ನೋಡೋಕ್ಕೂ ನನಗೆ ಅಸಹ್ಯ ಆಗ್ತೈತೆ. ಬೇವಸಿ ನನ್ನ ಮಗನೇ. ಸರಿ ಆಯ್ತು ಬಿಡು, ಬೇಡ ಬೇಡ ಅಂತ ಹೇಳಿದ್ರೆ ಬಲವಂತ ಮಾಡೋಕ್ಕಾಗಲ್ಲ. ಯಾವುದೇ ಆಗಲಿ ಈಗ ಬಲವಂತ ಮಾಡಬಾರ್ದಂತೆ. ಈಗ ಹೆಣ್ಣು ಒಂದು ಮಣ್ಣು ಎಲ್ಲ ತಾನಾಗಿ ಒಲ್ದು ಬರಬೇಕಂತೆ. ಯಾವುದ್ರಲ್ಲೇ ಆಗಲಿ ಬಲವಂತ ಮಾಡಬಾರ್ದು. ಅದಕ್ಕೇ ನಾನು ನಿನ್ಗೆ ಎಷ್ಟಾದರೂ ಬಲವಂತ ಮಾಡಲ್ಲ. ನಾನು ಗೆದ್ದಿರೋ ದುಡ್ಡ ನಾನೇ ಇಟ್ಕೊಂಡು ಎಂಜಾಯ್ ಮಾಡ್ತೀನಿ. ಬೇಕಾಗಿರೋರಿಗೆ ಕೊಡ್ತೀನಿ, ಬೇಡಲಿಲ್ವಾ ನಾನೇ ಇಟ್ಕೊಂಡು ಎಂಜಾಯ್ ಮಾಡ್ತೀನಿ ಅಷ್ಟೇ. ಅಲ್ಲ, ನೀನು ಯಾಕೆ ಹಿಂಗೆ ಕೆಟ್ಟ ಮೆಟ್ಟಿ ಹಿಡ್ದಿದ್ಯೋ ಲೋಪರ್ ನನ್ನ ಮಗನೇ? ಅಲ್ಲ, ನಿನ್ಗೇನು ಬಂದೈತೋ ಒತ್ತು? ಇಂಥದ್ದೆಲ್ಲ ಕಲಿಯಕ್ಕೆ ಹೋಗಿದ್ಯಲ್ಲೋ, ಇಂಥದ್ದೆಲ್ಲ ಆಡಕ್ಕೆ ಹೋಗಿದ್ಯಲ್ಲೋ ಲೋಪರ್. ಕೊಡೋಣೇನಮ್ಮ, ನಿನಗೂ ಒಂದು 2,000-3,000 ಕೊಡ್ತೀನಿ. ಏನಾನ ತಗ, ಸೀರೆನ ಯಾತನ ತಗೊಂಬರಮ್ಮ, ಒಂದು 5,000 ದುಡ್ಡು ಕೊಡ್ತೀನಿ ನಿನ್ಗೂ. ನಾನು ಈಸ್ಪೆಟ್ಟಾಡಿ 50,000 ದುಡ್ಡು ಗೆದ್ದಿದ್ದೀನಿ ಗೊತ್ತಾ? ಅದಕ್ಕೆ ನಾನು ನಿನಗೆ ದುಡ್ಡು ಕೊಡ್ತೀನಿ ಕಣಮ್ಮ, ಒಂದು 5,000ನ. ಈ ಕೆಮ್ತೀಯ? ಕೊಡಾನೆ, ನೀನು ಈ ಟೆನ್ಷನ್ ತಗೋಬಿಡ. ನೀನು ಆರಾಮಾಗಿರಮ್ಮ, ಆರಾಮಾಗಿರು. ಬೇಡ ಕಣೋ, ಏನೋ ದುಡ್ದು ತಗೊಂಬಂದು ಕೊಟ್ಟಿದ್ರೆ ತಗೊಳಮ್ಮ ಅಂತ ಸಂತೋಷವಾಗಿ ಇಸ್ಕೊಂಬ್ತಿದ್ದೆ. ಹಿಂಗೆ ಈಸ್ಪೆಟ್ಟಾಡಿ ಗೆದ್ಕೊಂಬಂದಿದ್ದೀನಿ, ಎಡ್ಡೆ ಈಸ್ಪೆಟ್ಟಾಡಿ ಅಂತ ಹೇಳಿ ತಗೊಂಬಂದು ಕೊಟ್ರೆ ನಾನು ಒಪ್ಪಲ್ಲ ಕಣೋ. ಅಲ್ಲ, ಇಂಥ ಸವಾಸಕ್ಕೆ ಯಾವ ಹೊತ್ತಕ್ಕೂ ಹೋಗ್ತಿಲ್ದವನು ಇವಾಗ ಹಿಂಗೆ ಕೆಟ್ಟ ಮೆಟ್ಟಿಡ್ದಿಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನಾಳೆ ಹೊತ್ನಾಗ ಏನೋ ಒಂದಿಷ್ಟು ಸಮಸ್ಯೆ ಆದಾಗ ಯಾರೋ ನೋಡ್ತಾರೆ ನಿನ್ನ? ಯಾರೂ ನೋಡಲ್ಲ ಪಾಪ. ಅಂಥವೆಲ್ಲ ಬೇಡ. ಇಲ್ಲೋಡು, ನೀನು ಹೆಂಡ್ತಿನ ಸಮೇತ ನೀನು ಮಾರ್ಕೋಬೇಕಾಗುತ್ತೆ. ಒಂದು ಮೂಗ್ನತ್ತು ಸಮೇತ ಬಿಡೋದಿಲ್ಲ. ನೀನು ನೋಡು, ಎಡ್ಡು ಈಸ್ಪೆಟ್ ಆಡೋದು ಒಳ್ಳೇದಲ್ಲ ಕಣೋ. ಮತ್ತೆ ನೀನು ನೋಡು, ನಿನ್ಗೆ ಎಂಥದ್ದು ಬರುತ್ತೆ ಅಂತ ಹೇಳಿ ಅಂತ ಸವಾಸಕ್ಕೆ ಮಾತ್ರ ಹೋಗ್ಬೇಡ ಪಾಪ. ಸುಮ್ಮನಿರು ಸಾಕು. ಈಗ ಎತ್ಕೊಂಬಂದಿದ್ದೆ 50,000 ಇಕ್ಕೊಂಡು ಸುಮ್ಮನಿರು. ಇನ್ನು 50,000 ಗೆದ್ರೆ ತಿರುಗಿ ಬರುತ್ತೆ ಅಂತ ಹೋಗಿಲ್ಲೋಡು, 50 ರೂಪಾಯಿನೂ ಇರಲ್ಲ ನಿಂತಾಗ, 50 ಪೈಸೆನೂ ಇಲ್ದಂಗೆ ಆಗುತ್ತೆ. ಬೇಡ, ಅದು ಮಾತ್ರ ಸವಾಸ ಬೇಡಪ್ಪ. ಎಲ್ಲ ಕಳ್ದಾಕ್ಬಿಡುತ್ತೆ ಆ ಸವಾಸಕ್ಕೆ ನೀನು ಹೋಗ್ಬಿಟ್ರೆ. ಸರಿ ಆಯ್ತು ಬಿಡಮ್ಮ, ನೀನು ಬೇಡ ಅಂತ ಹೇಳ್ತಾ ಇದೆಯಾ. ನಾನು ತಲೆ ಕೆಡಿಸ್ಕೊಂಬಲ್ಲ, ಯಾರು ಬೇಡ ಅಂತ ಹೇಳಿದ್ರು. ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಒಳ್ಳೇದಾಗೈತೆ ನನಗೆ. ಯುಗಾದಿ ಹಬ್ಬ, ಹೊಸ ವರ್ಷ ನಮಗೆಲ್ಲನ ಒಳ್ಳೇದಾಗೈತೆ. ನಾನು ತುಂಬ ಖುಷಿಯಾಗಿದ್ದೀನಿ. ಯಾರು ತಗೊಂಬಲಿ ಇರಲಿ, ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಹಿಂಗೆ ಆದ್ರೆ ಹಾಳಾಗಿ ಹೋಗ್ತಿತ್ತಾಗ ಉದ್ಧಾರ ಆಗಲ್ಲ. ರಂಜಿ, ನೀನು ಬೇಡ ಅಂತ ಇದೆಯಾ, ಅಮ್ಮನೂ ಬೇಡ ಅಂತ ಐತೆ. ಹೋಗ್ತೀನಿ, ನಾನು ಹೋಗ್ತೀನಿ. ಸುಮ್ಮನೆ ಇಸ್ಕೊಂಡು ಇಕ್ಕಬೇಕಾಯ್ತು ದುಡ್ಡ, 50,000 ದುಡ್ಡು ಯಾಕೆ ಬಿಡ್ಬೇಕಾಯ್ತು? ಎಲ್ಲಿಗೆ ಹೋಗ್ತಾನೆ ನೋಡೋಣ, ಅದೆಲ್ಲಿ ಕಿತ್ಕೊಂಡು ಇಕ್ಕಬೇಕು. ಸುಮ್ಮನೆ ಬಂದಿದ್ದಲ್ಲ ಒಂದು ಅಂತ ಯಾತ್ಕ ಆಗುತ್ತೆ. ಕಿತ್ಕೊಂಡು ಇಕ್ಕೆಂತೀನಿ ತಡಿ. ಸುಮ್ಮನೆ ಇಸ್ಕೋಬೇಕಾಯ್ತು. ನಾನು ಹೋಗತ್ತ, ನಾನು ಸುಮ್ಮನೆ ಅದು ಎಲ್ಲಿಗೆ ಹೋಗ್ತಾನೆ ನೋಡೋಣ ತಡಿ. ಲೇಪಿ ಇದ್ದಾಳೆ, ಲೇಪಿಗೆ ತೋರಿಸ್ತೀನಿ. ಅವಳಿಗೆ ದುಡ್ಡಿನ ಆಸೆ ಹುಟ್ಟಿಸ್ತೀನಿ. ತಗೋ, 50,000 ಕೊಡ್ತಾಯಿದ್ದೀನಿ. ಇವಾಗಾದರೂ ದುಡ್ಡು ಕೊಡ್ತಾಯಿದ್ದೀನಿ, ಇವಾಗಾದರೂ ಒಪ್ಕೊಳ್ತೀಯಾ? ಏಯ್ ಲೋಪರ್ ನನ್ನ ಮಗನೇ, ನನ್ನ ದುಡ್ಡು ಯಾರಿಗೆ ಬೇಕು ತಗೊಂಡು ಹೋಗೋ. ದುಡ್ಡಿದೆ ನೋಡು, ನನ್ನ ಹತ್ರ ದುಡ್ಡಿದೆಯಲ್ಲ. ಅದಕ್ಕೋಸ್ಕರ ನಾನು ನಿನಗೆ ಕೇಳಿದ್ದೆಲ್ಲ ತೊಗೊಂಬಂದು ಕೊಡ್ತೀನಿ. ತಗ. ಇವತ್ತು ನನಗೇನೋ ಲಕ್ ತಿರುಗಿಬಿಟ್ಟಿದೆ. ಇವತ್ತೊಂದೇ ದಿನ ನಾನು 50,000 ದುಡ್ಡು ಗೆತ್ಕೊಂಬಂದಿದ್ದೀನಿ. ನೋಡಲ್ಲಿ 50,000 ಇದೆ. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಫಸ್ಟ್ ನೀನು ನಾನು ಹೇಳಿದ್ದಕ್ಕೆಲ್ಲ ಒಪ್ಕೋಬೇಕು. ಅದಕ್ಕೆ ನಿನಗೆ ದುಡ್ಡು ತಗೊಂಬಂದು ಕೊಡ್ತಾಯಿದ್ದೀನಿ. ನೋಡು, ತಗೋ ದುಡ್ಡು ಕೊಡ್ತಾಯಿದ್ದೀನಿ ನಾನು ನಿನಗೆ. ಲೋಪರ್ ನನ್ನ ಮಗ ತಿರ್ಗಾ ಉಲ್ಟಾಗಿ ಮಾತಾಡ್ತಾ ಇದ್ದಾನೆ. ದುಡ್ಡು ತಗೊಂಬಂದವನೆಲ್ಲ ಬಿಲ್ಡಪ್ ಕೊಡೋಕೆ ಹೋಗಿದ್ದಾನೆ. ಇವಳೆದ್ರಿಗೆ ನಿಂತ್ಕೊಂಡು ದುಡ್ಡು ತಗೊಂಡು ಬಿಲ್ಡಪ್ ಕೊಡೋಕೆ ಹೋಗಿದ್ದಾನೆ ಲೋಪರ್. ಅಲ್ಕ ನನ್ನ ಮಗನೇ, ಸರಿಯಾಗಿ ತಿಡ್ತೀನಿ ತಡಿಯೋ. ನಿಂತ ದುಡ್ಡು ಕಿತ್ಕೊಂಡು ಇಕ್ಕೊಂಡು ನನ್ನ ಮಗನಿಗೆ ಸರಿಯಾಗಿ ಬಿಟ್ಟು ಕಳಿಸ್ತೀನಿ. ದುಡ್ಡು ಐತೆ ಅಂತ ಆಡ್ತಾ ಇದೆಯಾ?
ನೋಡಿಲಿ ನನ್ನ ಹತ್ರ ಎಷ್ಟೊಂದು ದುಡ್ಡಿದೆ. ನನ್ನ ಹತ್ರ ಚೆನ್ನಾಗಿದ್ದರೆ ನೀನು ಇದೆಲ್ಲ ನಿನಗೆ ಕೊಟ್ಟುಬಿಡ್ತೀನಿ. 50,000 ತೊಗೊಂಡು ನೀನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿನಗೆ ಬೇಕಾಗಿರೋ ಡ್ರೆಸ್ಸು ಸೀರೆ ಎಲ್ಲ ತಗೋಬೋದು. ನೋಡು 50,000 ಇದೆ, ಕೊಡ್ತೀನಿ ನಿನಗೆ. ದುಡ್ಡು ಇದ್ದರೆ ದುನಿಯಾ, ದುಡ್ಡಲ್ಲ. ಅದಕ್ಕೆ ದುಡ್ಡೇ ಮೇನ್ ಬೇಕಾಗಿರೋದು. ಏನಂತೀಯ? ಕೊಡ್ಲಾ ದುಡ್ಡು? ತಗೋ ನಾನು ಹೇಳಿದ್ದಕ್ಕೆ ಒಪ್ಕೋ. ಹೋಗೋ ಲೋಪರ್ ನನ್ನ ಮಗನೇ, ಮಾತಾಡೋದು ನೋಡು ಅಲ್ಲಿ ಕಸುವರ್. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನೀನು ನೋಡು, ನಾನು ಏನಿಲ್ಲ ಚಪ್ಪಲಿ ಗಿಪ್ಲಿ ತಗೊಂಡು ಬಡ್ದು ಬಿಡ್ತೀನಿ ಬೇವರ್ಸಿ. ಇನ್ನು ನಿನಗೆ ಬುದ್ಧಿ ಬಂದಿಲ್ವಲ್ಲ? ಇಷ್ಟೆಲ್ಲ ಆದಮೇಲೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ ಅಂತಾರಣ? ಕೊಡ್ತೀವಿ ಕಣೋ, ಇಷ್ಟರಾಗೆ ಹೋಗಿ ನನ್ನ ಗಂಡ ಇವತ್ತು ಬರಲಿ ಕೆಲಸದಿಂದ. ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಕೇಳೋ ನಿನ್ನ ಮೇಲೆ. ಏನೋ ಹಬ್ಬ ಅಂತ ಹೇಳಿ ಸುಮ್ಮನಾದ್ವಿ. ಇವತ್ತು ಹೋಗಿ ಕಂಪ್ಲೇಂಟ್ ಕೊಟ್ಟು ನೀನು ಒಳಗೆ ಹಾಕಿಸ್ಲಿಲ್ಲ ಅಂದರೆ ಕೇಳು. ಡಾರ್ಲಿಂಗ್ ಕೂಲ್ ಡೌನ್ ಡಾರ್ಲಿಂಗ್ ಕೂಲ್ ಡೌನ್ ಡಾರ್ಲಿಂಗ್ ಕೂಲ್ ಡೌನ್. ನೀನು ಬೇವರ್ಸಿ ನನ್ನ ಮಗನೇ, ನಿನಗೆ ಮಾನ ಮರ್ಯಾದಿಲ್ವೇನೋ? ತರೋ ದುಡ್ಡ ತಗೊಂಬರು. ನಿಸ್ಕೊಂಡು ಇಕ್ಕೇಳೆ ಅಕ್ಕ. ಲೋಪರ್ ನನ್ನ ಮಗ ನೋಡೆ, ನನ್ನ ತಿರ್ಗಾ ಮಾತಾಡ್ಸಕ್ಕೆ ಬಂದವನೆ, ತಿರ್ಗಾ ದುಡ್ಡು ತೋರಿಸಿ ಆಸೆ ಹುಡ್ಸಕ್ಕೆ ಬಂದವನೆ. ನಾನು ದುಡ್ಡಿಗೆಲ್ಲ ಆಸೆ ಬೀಳ ಅಂತವಳಲ್ಲ ಕಣೋ. ಕೊಡೋ ನಿನ್ನ ಹೆಂಡತಿ ಕೈಗೆ ದುಡ್ಡು ಕೊಟ್ಟು ನಿನ್ನ ಹೆಂಡತಿ ಜೊತೆ ಚೆನ್ನಾಗಿರೋ ಲೋಪರ್ ನನ್ನ ಮಗನೇ. ನಮ್ಮ ಅಕ್ಕಗೆ ಈ ರೀತಿ ಮೋಸ ಮಾಡ್ತೀಯಲ್ಲ ನೀನು. ಫಸ್ಟ್ ಚೆನ್ನಾಗಿರೋದು ಕಲಿಯೋ ನೀನು ಲೋಪರ್. ದುಡ್ಡು ಕೊಡಲ್ಲ ಕಣೋ, ಇಕ್ಕೆಂಬ್ತೀನಿ. ಕೊಡೋದಿಲ್ಲ ನಾನು ದುಡ್ಡ. ಲೋಪರ್ ನನ್ನ ಮಗನೇ. ತಿರ್ಗಾ ಅವಳ ಜೊತೆ ಮಾತಾಡಕ್ಕೆ ಬಂದಿದೀಯಾ, ತಿರ್ಗಾ ದುಡ್ಡು ತೋರಿಸಿ ಅವಳಿಗೆ ಆಸೆ ಹುಡ್ಸಕ್ಕೆ ಬಂದಿದೀಯಾ. ನೀನೇನು ಇಷ್ಟು ಕೆಟ್ಟ ಮಿಟ್ಟಿಡ್ದಿದ್ಯಾ ಲೋಪರ್? ಬೆಳಗ್ಗೆಯಿಂದಲ್ವ ನನಗೆ ಅಕ್ಕ, ನಾನಿಲ್ಲಿ ಹೊರಕ್ಕೆ ಬರೋಕ್ಕಿಲ್ಲ. ನೋಡಿ ಏನೋ ಅಲ್ಲಿ ಕಿಸಿಯೋದು, ಏನೋ ಒಂಥರ ಕೋತಿ ಥರ ಆಡ್ತಾ ಇದ್ದಾನೆ. ನನಗೆ ಏನು ಹೇಳಬೇಕು, ಎಂಥ ಮಾತಲ್ಲಿ ಬೈಬೇಕು, ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ನನಗೆ. ನಾನೇನೋ ನಿನ್ನ ಮಕ ನೋಡ್ಕೊಂಡು ಸುಮ್ಮನಾದೆ. ಇವತ್ತು ದೇವರಾಣೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಇವನ ಮೇಲೆ. ಕೊಡೋಗು ಫಸ್ಟ್. ಇಂತ ನನ್ನ ಮಕ್ಳಿಗೆ ಕಂಪ್ಲೇಂಟ್ ಕೊಟ್ಟು ಒಳಕ್ಕೆ ಹಾಕ್ಸಿದ್ರೆ ಸರಿ. ಫಸ್ಟ್ ಕಂಪ್ಲೇಂಟ್ ಕೊಡೋಗೆ ನೀನು. ಯಾಕೆ ಹೋಯ್ತಾ ಇದೆಯಾ ರಂಜಿ? ಏನ ಲಕ್ಕಿಸಣ ಎಲ್ಲ ನಮ್ಮ ಅಯ್ಯಪ್ಪಿದ್ನೆ ಬಂದೇ ಇಲ್ಲ ನೋಡು. ಬಂದೇ ಇಲ್ಲ ಮಂತಕ್ಕೆ. ಎತ್ತೋದ್ನೋ ಏನೋ ಒಂದು ಗೊತ್ತಿಲ್ಲ. ಅಲ್ಲ ನೋಡಕ್ಕ ಹೆಂಗಿದ್ದವನು ಈ ಲೋಪರ್ ನನ್ನ ಮಗ. ದುಡ್ಡು ಎತ್ಕೊಂಬಂದವನೇ 50,000 ಎತ್ಕೊಂಬಂದು ನನಗೆ ತೋರಿಸಿ ಮತ್ತೆ ಇನ್ನೊಂದ್ಸತಿ ನನಗೆ ಆಸೆ ಹುಡ್ಸಿ ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಮಾತಾಡಿಸ್ತಾ ಇದ್ದಾನೆ. ನೋಡಕ್ಕ ಎಂಥ ಲೋಪರ್ ನನ್ನ ಮಗ ಇರಬೇಕು ಇವನು. ಲೋಪರ್ ಅಲ್ಕ ನನ್ನ ಮಗ. ಸ್ವಲ್ಪ ನಾನು ಮರ್ಯಾದೆ ಇಲ್ಲ ಈ ನನ್ನ ಮಗನಿಗೆ. ಅವನು ಎರಡು ಇಸ್ಪೆಟ್ ಆಡ್ತಿದ್ದ ನಿನ್ನ ಗಂಡ. ಅದೇನೇನು ಮಾಡಿದ್ನೋ ಏನೋ ಗೊತ್ತಿಲ್ಲ, ಅಲ್ಲೆಲ್ಲೂ ಇರಲಿಲ್ಲ. ಈಗ ಹೋಗ್ತಿದ್ದ, ಸುಮ್ಮನೆ ನಿನ್ನ ಕುತ್ಕೊಂಡು ನೋಡ್ತಿದ್ದ. ಏನೇನೋ ಅಲ್ಲಿ ಎಲ್ಲ ಆರ್ಡರ್ ಜೊತೆಗೆಲ್ಲ ಮಾತಾಡ್ತಿದ್ನಪ್ಪ. ಅದೇನೇನು ಮಾಡ್ಕೊಂಡ್ನೋ ಏನೋ ಗೊತ್ತಿಲ್ಲ. ದುಡ್ಡು ಕೇಳ್ತಿದ್ದ ಎಲ್ಲರೂ. ನನ್ನ ಕೇಳ್ದ, ನಾನೊಂದು 500 ರೂಪಾಯಿ ಕೊಟ್ಟೆ. ಅದಕ್ಕೆ 500 ರೂಪಾಯಿ 1,000 ರೂಪಾಯಿ ತಗೊಂಡು ಹೋದ್ನಪ್ಪ ಅವ್ರ ಇರ್ತಾಗೆಲ್ಲ ಕುಡಿಕೊಂಡು. ನಾನೊಂದು ಆಟ ಆಡ್ತೀನಿ ಅಂತ. ಯಪ್ಪ ದೇವ್ರಿ, ಹಬ್ಬ ಬಂತು ಅಂದರೆ ಇಸ್ಪೆಟ್ಟಾಳ ಅದೊಂದು ಕಾಟ ಕಣಮ್ಮ ತಾಯಿ. ನನಗಂತೂ ಎತ್ತೋದ್ನೋ ಏನೋ ಅಮ್ಮಂಗಾಗೈತೆ ಅವಾಗಿಂದಲೂ. ಲೋಪರ್ ನನ್ನ ಮಗನೇ. ಇನ್ನು ಅವಳನ್ನ ಮಾತಾಡ್ಸಕ್ಕೆ ಹೋಗ್ತಿ? ಇಷ್ಟೆಲ್ಲ ಆದರೂ ಬುದ್ಧಿ ಬರಲಿಲ್ವೇನೋ ನಿನಗೆ? ಚಪ್ಪಲಿ ತಗೊಂಡು ಹೊಡೆದವನಲ್ಲೋ ಅವ್ರ ಗಂಡ. ಚಪ್ಪಲಿ ತಗೊಂಡು ಹೊಡೆಸ್ಕೊಂಡ್ರೆ ಬುದ್ಧಿ ಇಲ್ವಲ್ಲೋ ನಿನಗೆ? ಯಾರು ಏನೇ ಹೇಳಲಿ, ಅದಷ್ಟೇ ಪೊಲೀಸ್ನವ್ರು ಬರಲಿ, ಅದು ಏನೇ ಮಾಡಲಿ, ನಾನು ಮಾತ್ರ ಲೇಪಿನ ಬಿಡಲ್ಲ ಅಷ್ಟೇ. ಲೇಪಿ ನನಗೆ ಇಷ್ಟ ಆಗ್ಬಿಟ್ಟವಳೆ ಅಷ್ಟೇ. ಅದಲು ಬದಲು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಕ್ಕ ಹೆಂಗೆ ಮಾತಾಡ್ತಾ ಇದ್ದಾನೆ ಲೋಪರ್ ನನ್ನ ಮಗನೇ. ಅದಲು ಬದಲು ಮಾಡ್ಕೋಬೇಕಂತೆ. ಅದಲು ಬದಲು ಮುಚ್ಕೊಂಡಿರೋ ಬೇವರ್ಸಿ ನನ್ನ ಮಗನೇ. ಬರಲಿ ತಡಿಯೋ ನನ್ನ ಗಂಡ, ಮಾಡ್ತೀನಿ ನಿನಗೆ. ರಾಮು ಕೆಲ್ಸಕ್ಕೆ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ ಇವತ್ತು ಹೋಗೋಣ ಅಂದ್ಕೊಂಡ್ವಿ. ಅರ್ಜೆಂಟ್ ಅವ್ರಿಗೆ ಕೆಲಸ ಇತ್ತು, ಮತ್ತು ರಜೆ ಹಾಕ್ಬೇಕಾಗತ್ತೆ ಅಂತ. ಅದೇ ಹೋದ್ರೆ ನಾವೇ ಹೋಗಿ ಇವತ್ತು ಕಂಪ್ಲೇಂಟ್ ಕೊಡ್ತೀವಿ ಇವನ ಮೇಲೆ. ಅಲ್ಲ ಲೋಪರ್ ನನ್ನ ಮಗ ಇನ್ನೂ ದುಡ್ಡು ತಗೊಂಬಂದು ದುಡ್ಡಿನ ಆಸೆ ತೋರಿಸ್ಬಿಟ್ಟು ದುಡ್ಡು ಐತೆ ಅಂತ ಹೇಳಿ ನನಗೆ ಇನ್ನು ಮಾತಾಡಿಸ್ತಾನಲ್ಲ. ಎಷ್ಟು ಇವನಿಗೆ ಧೈರ್ಯ ಇರಬೇಕು ಲೆಕ್ಕ ಹಾಕಿ ನೀವೇನೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.